ಸಿಂಹರಾಶಿಯವರಿಗೆ ಜನಾಕರ್ಷಣೆ ಅಂದರೆ ಎಲ್ಲರನ್ನೂ ತಮ್ಮ ಹತ್ರ ಸೆಳೆದುಕೊಳ್ಳುವ ಅವಶ್ಯಕತೆಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗೂ ಹೇಗೆ ಮಾಡಬೇಕಂದ್ರೆ ಸಿಂಹರಾಶಿಯವರು ಯಾವ ರೀತಿಯ ದೇವತಾರಾಧನೆ ಯಾವ ಪ್ರಯೋಗವನ್ನು ಮಾಡಿಕೊಳ್ಳೋದ್ರಿಂದ ಎಲ್ಲರನ್ನೂ ನೀವು ಸಿಂಹರಾಶಿಯರು ನಿಮ್ಮತ್ತ ಆಕರ್ಷಿಸಿಕೊಳ್ಳಬಹುದು ಅನ್ನುವಂಥದ್ದು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಹಳ ಅನಿವಾರ್ಯ, ನಿಮಗೆ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಸಿಂಹರಾಶಿಯರು ಇದನ್ನು ತಿಳ್ಕೋಬೇಕು, ಮಾಡ್ಕೊಳ್ಬೇಕು. ತುಂಬ ಅನುಕೂಲವಾಗಲಿದೆ ಸಿಂಹರಾಶಿಯವರಿಗೆ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಅಂದರೆ, ಇಲ್ಲ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೂ ಯಾರು ವಿಶೇಷ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಜನಾಕರ್ಷಣೆಯ ಮಹತ್ವ ಹಾಗೂ ಆ ಪರಿಹಾರ ಮಾರ್ಗಗಳನ್ನು ತಿಳಿಸ್ತೇನೆ ಈ ವಿಡಿಯೋದಲ್ಲಿ. ನೋಡಿ, ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯೇ ರವಿಗ್ರಹ. ಒಂದು ಫಿರೋಷಿಯಸ್ ಅಂತ ಒಂದು ಅದ್ಭುತ, ಯಾಕೆಂದರೆ ಸಿಂಹ ಅಲ್ವಾ, ಸೊ ಒಂದು ಫಿರೋಷಿಯಸ್ನೆಸ್ ಇರುತ್ತೆ, ನಿಮ್ಮಲ್ಲಿ ಒಂದು ಗಾಂಭೀರ್ಯ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಗಾಂಭೀರ್ಯ ಇದ್ದಾಗ ಜನಾಕರ್ಷಣೆ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ನಿಮಗೆಲ್ಲೋ ಜಾಸ್ತಿ ಕೊಬ್ಬಿರಬೇಕು, ನಿಮಗೆಲ್ಲೋ ಜಾಸ್ತಿ ಅಹಂಕಾರ ಇರಬೇಕಾದ್ರೆ ಜನ ನಿಮ್ಮಿಂದ ದೂರ ಆಗುವ ಸಾಧ್ಯತೆ ಇರ್ತದೆ. ಅದಾಗಬಾರದು. ಈಗ ಪ್ರಸಕ್ತ ಈ ವಿಡಿಯೋ ನೀವು ನೋಡಬೇಕಾದ್ರೆ, ಈ ವಿಡಿಯೋ ನಾನು ಮಾಡಬೇಕಾದ್ರೆ ಇನ್ನೂ 1.5 ವರ್ಷ ನಿಮಗೆ ಅಷ್ಟಮ ಶನಿ ಬೇರೆ ಇದೆ. ಎಲ್ಲರ ಸಹಾಯವೂ ನಿಮಗೆ ಬೇಕು, ಪ್ರತಿಯೊಬ್ಬರು ಬೇಕೇ. ಇವ್ರು ನಮ್ಗೆ ಯಾಕೆ ಬೇಕು, ಇವ್ರು ನಮ್ಗೆ ಯಾಕೆ ಬೇಕು, ಬೇಕಾದ್ರೆ ಬರ್ತಾಬಿಡು, ನಾನು ಯಾರೇನು ಈ ಥರ ಯಾರನ್ನೂ ತಾತ್ಸಾರ ಮಾಡೋಂಗಿಲ್ಲ. ನೀವು ಬೇಡ ಅಂದ್ಕೊಂಡವರೇ ವ್ಯಕ್ತಿಗಳೇ ನಿಮಗೆ ಅನಿವಾರ್ಯ ಆಗುವ ಸಾಧ್ಯತೆ ಇರ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ತಾಯಿಯವರೊಂದು ಮಾತನ್ನು ಹೇಳ್ತಾ ಇರ್ತಾರೆ, ಬೇಡ ಅಂದ್ಕೊಂಡು ಹುಲ್ಕಟ್ಟೆ ಬೇಕಾಗ್ಬಿಡುತ್ತೆ ಅಂತ. ಸೊ ಆ ಥರ ಒಂದು ಹಳೆಯ ಜನರ ಗಾದೆ ಅದು. ನಾವು ಯಾವುದನ್ನು ಬೇಡ ಅಂದ್ಕೊಳ್ತೀವೋ ಅದೇ ಬೇಕಾಗ್ಬಿಡುತ್ತೆ ಅಂತೆ. ಯಾವುದೋ ವ್ಯಕ್ತಿಗಳನ್ನ ಬೇಡ ಅಂದ್ಕೊಂಡ್ರೆ ಅದೇ ವ್ಯಕ್ತಿಗಳೇ ಅನಿವಾರ್ಯ ಆಗಿಬಿಟ್ರೆ. ಸೊ ಸಿಂಹರಾಶಿಯವರು ಮೊದಲೇ ನೀವು ನಾನು ಯಾರಿಗೂ ಬಕೆಟ್ ಇಟ್ಟಿಲ್ಲ, ನಾನು ಯಾರಿಗೂ ಏನೋ ನೈಸ್ ಓಡಾಡಲ್ಲ, ಬೇಕಾದರೆ ಅನ್ನೋ ರೀತಿಯಲ್ಲಿ ಇರ್ತೀರ ನೀವು. ಸೊ ಹೀಗಿರುವಾಗಾರೆ ಆಟೋಮೆಟಿಕ್ಕಾಗಿ ಅವರಾಗವರೇ ನಿಮ್ಮ ಹತ್ರ ಬರಬೇಕು. ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಿ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ವ್ಯವಹರಿಸಬೇಕು, ನಿಮ್ಮ ಕಡೆ ತಿರುಗಿ ಬರಬೇಕು ಅಂದರೆ ಅದಕ್ಕೊಂದು ಉಪಾಯ ಇದೆ. ಸಿಂಹರಾಶಿಯವರಿಗೆ ಅದಕ್ಕೋಸ್ಕರ ಒಂದು ಅದ್ಭುತವಾದ ಉಪಾಯ ಇದೆ. ಯಾಕೆ ಎಲ್ಲರೂ ನಿಮ್ಮ ಹತ್ರ ಬರಬೇಕು? ಈಗ ನೀವು ನಿರುದ್ಯೋಗಿ ಸಿಂಹರಾಶಿಯವರು ಈ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀರಾ. ನಿಮ್ಮ ಥರ ಒಂದು 10 ಜನ 20 ಜನ 50 ಜನ ಜಾಬ್ ಇಂಟರ್ವ್ಯೂ ಮಾಡಿದ್ದಾರೆ. ನಿಮ್ಮಷ್ಟೇ ಕ್ವಾಲಿಫಿಕೇಷನ್, ನಿಮ್ಮಷ್ಟೇ ಅನುಭವ ಅವರಲ್ಲೂ ಇದೆ. ಅವ್ರಿಗೆ ಜಾಬ್ ಅನ್ಬೇಕಾದ್ರೆ ನಿಮಗೇ ಜಾಬ್ ಸಿಗಬೇಕು ಅಂದರೆ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇರಬೇಕು. ಇಲ್ಲ ಜಾಬ್ ಸಿಕ್ಬಿಟ್ಟಿದೆ, ನಿಮಗೆ ಪ್ರಮೋಷನ್ ಬೇಡವಾ, ಸ್ಯಾಲ್ರಿ ಹೈಕ್ ಬೇಡವಾ, ನೀವು ಅಂದ್ಕೊಂಡು ಜಾಗದಲ್ಲಿ ಟ್ರಾನ್ಸ್ಫರ್ ಬೇಡವಾ, ಅಥವಾ ನಿಮ್ಗೆ ಕೇಳ್ದ ನಿಮಗೆ ರಜೆ ಬೇಡವಾ, ನಿಮಗೊಂದು ನೆಮ್ಮದಿಯ ವಾತಾವರಣ ಬೇಡವಾ ಆಫೀಸಲ್ಲಿ? ಸೊ ನಿಮ್ಮ ನೆಮ್ಮದಿಯಾಗಿ ನಿಮ್ಮ ಕೆಲಸ ನೀವು ಮಾಡಬೇಕು. ಯಾವ ಕೊಲೀಗ್ಸ್ ನಿಮಗೆ ತೊಂದರೆ ಕೊಡಬಾರ್ದು, ಇನ್ನೂ ಸಹಾಯ ಮಾಡಬೇಕು ನಿಮ್ಮ ಕೊಲೀಗ್ಸ್ ನಿಮಗೆ ಅಂತಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇರಬೇಕು. ಸಿಂಹರಾಶಿಯವರಿಗೆ ಎಲ್ಲ ಕೊಲೀಗ್ಸು ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಗೆ ಏನು ಕಷ್ಟ ಹೇಳೋ ನಾನು ಬರ್ತೀನಿ ನಿಮ್ಗೆ ಸಹಾಯಕ್ಕೆ ಅನ್ನೋ ಥರ ಇರಬೇಕು. ಆಗ ಮಾತ್ರ ನೀವು ನೆಮ್ಮದಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಇತ್ಯಾದಿಗಳು ಬೇಕು ಅಂದರೆ ನಿಮ್ಮ HR ಇರ್ಬೋದು, ನಿಮ್ಮ ಸೀನಿಯರ್ಸ್ ಇರ್ಬೋದು, ನಿಮ್ಮ ಮೇಲಧಿಕಾರಿಗಳಿರ್ಬಹುದು, ನಿಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇಟ್ಟು ಅವ್ರನ್ನೆಲ್ಲ ನೀವು ಸೆಳ್ಕೊಂಡು ನಿಮ್ಮ ಕಡೆ ಆಕರ್ಷಣೆ ಮಾಡಿ ಇಟ್ಕೊಂಡಿರ್ಬೇಕು ನೀವು. ಆವಾಗಲೇ ನಿಮಗೆಲ್ಲ ಅನುಕೂಲ ಆಗ್ತಕ್ಕಂಥದ್ದಲ್ವೇ? ಸೊ ಅದಕ್ಕೋಸ್ಕರನಾದ್ರು ಸಿಂಹರಾಶಿಯವರಿಗೆ ಜನಾಕರ್ಷಣೆ, ಎಲ್ಲರೂ ನಿಮ್ಮ ಹತ್ರ ಸೆಳ್ಕೊಳ್ಳತಕ್ಕಂಥದ್ದು ಅವಶ್ಯಕತೆ ಇದೆಯಲ್ಲ. ಇಲ್ಲ ನಾನು ಬಿಸ್ನೆಸ್ ಮಾಡ್ತಾ ಇರೋದು, ನಮಗೆ ಜಾಬೇ ಅಲ್ಲ. ಆಯಿತು, ನೀವು ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೆ ಕಸ್ಟಮರ್ ಬೇಡವಾ, ನಿಮಗೆ ಕ್ಲೈಂಟ್ಸ್ ಬೇಡವಾ? ನಿಮ್ಮದು ಆಫೀಸ್ ಇದೆಯೋ, ಸರ್ವಿಸ್ ಕೊಡ್ತಾ ಇದ್ದೀರಾ, ಆಫೀಸ್ ಇದೆ, ನಿಮಗೆ ಕ್ಲೈಂಟ್ಸ್ ಬೇಡವಾ? ಇಲ್ಲ ನಿಮ್ಮದು ಅಂಗಡಿ ಇದೆ, ನಿಮ್ಮದೊಂದು ಫ್ಯಾಕ್ಟ್ರಿ ಇದೆ, ಕಸ್ಟಮರ್ಸ್ ಬೇಡವಾ? ಅವರೆಲ್ಲ ಬಂದು ನಿಮ್ಮ ಹತ್ರ ಬಂದು ವ್ಯವಹಾರ ಮಾಡಬೇಕು, ನಿಮಗೇ ಬಿಸ್ನೆಸ್ ಕೊಡಬೇಕು ಅಂತಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು. ನೀವೇನೋ ಬಿಸ್ನೆಸ್ ಮಾಡ್ತಾರೆ, ನಿಮಗೆ ಇನ್ವೆಸ್ಟರ್ಸ್ ಬೇಕು, ಇನ್ವೆಸ್ಟ್ ಮಾಡುವಂಥವ್ರು ಬೇಕು, ಬಿಸ್ನೆಸ್ ಪಾರ್ಟ್ನರ್ಸ್ ಬೇಕು. ಅಥವಾ ಈಗ ಆಲ್ರೆಡಿ ಇರ್ತಕ್ಕಂಥ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಜಗಳ ಮಾಡಬಾರ್ದು, ನೀವು ಹೇಳ್ದಂಗೆ ಅನುಸರಿಸ್ಕೊಂಡು ಹೋಗಬೇಕು ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಬೇಕು. ಸಿಂಹರಾಶಿಯವರಲ್ಲಿ ಅವಿವಾಹಿತ, ಮದುವೆ ಆಗಬೇಕು ನಿಮಗೆ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಅವಿವಾಹಿತೇ ಆಗಿರ್ಬೋದು, ಅವಿವಾಹಿತ ಆಗಿರಬಹುದು. ನಿಮಗಿನ್ನೂ ಮದುವೆ ಆಗಿಲ್ಲ ಅಂದರೆ ನಿಮಗೆ ಸಪ್ತಮಾಧಿಪತಿ ಶನಿ ಈಗ ಮೊದಲೇ ಅಷ್ಟಮದಲ್ಲಿದ್ದಾನೆ, ಮದುವೆ ಆಗ್ತಾ ಇಲ್ಲ ಸರ್, ಎಷ್ಟು ಕಷ್ಟಪಟ್ಟರು, ಎಷ್ಟು ಪ್ರಯತ್ನ ಪಟ್ಟರು ಅಂತ ಇದ್ದರೆ, ನೀವು ಹುಡುಗಿ ಆಗಿದ್ದರೆ ಹುಡುಗ ನಿಮ್ಮನ್ನು ಓಕೆ ಮಾಡಬೇಕು ಅಂತಂದ್ರೂ ಕೂಡ ನಿಮ್ಮಲ್ಲಿ ಆಕರ್ಷಣೆ ಇರಬೇಕು. ಬರೀ ನಿಮ್ಮ ಫೋಟೋ ನೋಡ್ಬಿಟ್ಟು ಓಕೆ ಅಂದ್ಬಿಟ್ಟು ಹೆಣ್ಣು ನೋಡೋಕ್ಕೆ ಬಂದಾಗ ಹುಡುಗಿ ಫೋಟೋದಲ್ಲಿ ಇದ್ದಂಗಿಲ್ಲ ನಮಗೆ ಬೇಡ, ಅಥವಾ ಹುಡುಗನಿಗೆ ಈ ಹುಡುಗನ ನನಗೆ ಇಷ್ಟ ಆಗಲಿಲ್ಲ ಅಂತ ಹುಡುಗಿ ಹೇಳ್ಬಿಟ್ಲು ಅಂದರೆ ಹುಡುಗನ ಕಥೆ ಏನು? ಸೊ ಅದರಿಂದ ಹುಡುಗನಲ್ಲಾಗಲಿ ಹುಡುಗಿಯಲ್ಲಾಗಲಿ ಆಕರ್ಷಣೆ ಇರಬೇಕು. ಆಗ ಮಾತ್ರ ಜನ ನಿಮ್ಮನ್ನು ಒಪ್ತಕ್ಕಂಥದ್ದು. ಅಷ್ಟು ಚೆನ್ನಾಗಿ ನೀವೆಲ್ಲರನ್ನೂ ಸೆಳ್ಕೊಬಿಟ್ರಿ ಅಂದರೆ ಗುರುಬಲ ಇರಲಿ ಇಲ್ಲದೆ ಹೋಗಲಿ ಏನೇ ಆಗಲಿ, ನಿಮ್ಗೆ ಯಾವ ಬಲ ಇಲ್ದಿದ್ರು ನಿಮ್ಮಲ್ಲಿ ಎಲ್ಲರನ್ನೂ ಆಕರ್ಷಣೆ ಮಾಡುವ ಬಲ ಇದ್ದುಬಿಟ್ರೆ ಎಲ್ಲ ನಿಮ್ಮಂತೆ ಆಗಿಬಿಡುತ್ತೆ. ಎಲ್ಲ ನಿಮ್ಮನ್ನು ಅನುಸರಿಸ್ಕೊಂಡು ಬಂದುಬಿಡ್ತಾರೆ. ಆ ಶಕ್ತಿ ಎಲ್ಲ ನೀವು ಹೇಳ್ದಂಗೆ ಕೇಳ್ತಾರೆ, ನೀವೇ ಬೇಕು ಅಂತ ಹೇಳ್ತಾರೆ. ಅದು ಬಹಳ ಮುಖ್ಯ ಅಂತ.
ಸೊ ಮದುವೆ ಆಗೋಗಿದೆ ಅಂತಾದರೂ ಗಂಡ ಹೆಂಡತಿ ಮಧ್ಯೆ ಆಕರ್ಷಣೆ ಇಲ್ಲ, ಅವ್ರಿಗೆ ಐಕ್ಯಮತ್ಯ ಇಲ್ಲ. ನೀನೆಲ್ಲರೂ ಹಾಳಾಗೋಗುವಂಥ ಗಂಡ, ನೀನೆಲ್ಲರೂ ಹಾಳಾಗೋಗುವಂಥ ಹೆಂಡತಿ, ಈ ಥರದ ಮನಸ್ತಾಪದಲ್ಲಿ ಸಂಸಾರ ಹೆಂಗೆ ನಡೆಸೋದು? ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿಯ ಮೇಲೆ ಗಂಡನಿಗೆ ಆಕರ್ಷಣೆ ಇರಬೇಕು. ನೀವು ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ನೀವು ಸಿಂಹರಾಶಿಯವರಾಗಿರಲಿ, ನಿಮ್ಮ ಬಾಳ ಸಂಗಾತಿಯನ್ನು ಸೆಳೆದುಕೊಳ್ಬೇಕು ನಿಮ್ಮತ್ತ. ಆವಾಗ ನಿಮ್ಮಲ್ಲಿ ಅಷ್ಟು ಪ್ರೀತಿ ಇರಬೇಕು, ಅವರಿಗೆ ಅಷ್ಟು ಆಕರ್ಷಣೆ ನಿಮ್ಮಲ್ಲಿ ಇರಬೇಕು. ಆ ಸಿಂಹರಾಶಿಯವರಿಗದು ಜಾಸ್ತಿ ಮಾಡ್ಕೊಳ್ಬೇಕು. ಅದಕ್ಕೊಂದು ಅದ್ಭುತವಾದಂತಹ ಪರಿಹಾರ ಮಾರ್ಗ ಇದೆ. ಅದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಯಾಕೆಂದರೆ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ನಿಮ್ಮ ಒಂದು ವೈಯಕ್ತಿಕ ವ್ಯಕ್ತಿತ್ವ ಇದೆಯಲ್ಲ, ಇದನ್ನೇ ಬಳಸಿಕೊಂಡು ಪ್ರತಿಯೊಬ್ಬರೂ ನಿಮ್ಮ ಹತ್ರ ಸೆಳೆದುಕೊಳ್ಬೇಕು. ಎಲ್ಲೇ ಹೋಗಲಿ, ಒಂದು 100 ಜನ, 1000 ಜನ, 50 ಜನ ಸೇರಿದಲ್ಲಿ ನೀವು ಹೋಗಿದ್ದೀರಾ, ರಶ್ಶಲ್ಲಿ ನಿಮ್ಮ ಕೈಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಫಸ್ಟ್ ನಿಮ್ಮ ಕೆಲಸ ಅವ್ರು ಮಾಡಿಕೊಡ್ಬೇಕು ಅಂತಂದ್ರೂ ನಿಮ್ಮಲ್ಲಿ ಆಕರ್ಷಣೆಗೆ ಶಕ್ತಿ ಇರಬೇಕು. ಎಲ್ಲ ಹೋಗಿದ್ದು ಸರ್ ಆಫೀಸಲ್ಲಿ ಏನು ಜನ ಅಂತೀರ, ಅಲ್ಲಿ ನಮ್ಮನ್ನು ಯಾರೂ ಮೂಸೋದೇ ಇಲ್ಲ. ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ಪ್ರತಿಯೊಬ್ಬರು ನಿಮ್ಮ ಹಿಂದೆನೇ ಬಿದ್ದಿರ್ತಾರೆ, ಗೊತ್ತಾಯ್ತಲ್ವಾ? ಆ ಆಕರ್ಷಣಾ ಶಕ್ತಿ ಸಿಂಹರಾಶಿಯವರಲ್ಲಿ ಜಾಸ್ತಿ ಮಾಡ್ತಕ್ಕಂಥ ಅದ್ಭುತವಾದಂತಹ ದೇವರು ಯಾರು ಗೊತ್ತಾ? ತ್ರೈಲೋಕ್ಯ ಮೋಹನಕರ ಗಣಪತಿ. 3 ಲೋಕಗಳನ್ನು ನಿಮ್ಮ ವಶದಲ್ಲಿ ಮಾಡುವ ಶಕ್ತಿ ಆ ಗಣಪತಿಯನ್ನು ಕೊಡ್ತಾನೆ ನಿಮಗೆ. ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ನಾನು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಆ ಮಂತ್ರವನ್ನು ನೀವು ದಯವಿಟ್ಟು ಬಳಸ್ಕೊಳ್ಳಿ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಒಂದು ಗಣೇಶನ ವಿಗ್ರಹ ಇದೆ ಅಥವಾ ಗಣೇಶನ ಫೋಟೋ ಇದೆ ಅಂತ ಆದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಒಂದು 28 ಗರಿಕೆ ಕಿತ್ಕೊಂಡು ಬಂದು ತೊಳೆದ್ಬಿಟ್ಟು ದೇವ್ರ ಮೇಲೆ ಕೂತ್ಕೊಂಡು ಒಂದು 108 ಬಾರಿ ಈ ವಿಡಿಯೋ ಎಂಡಲ್ಲಿ ಹೇಳುವಂತಹ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರವನ್ನು ಜಪ ಮಾಡಿ ಆ ಗಣಪತಿ ಫೋಟೋ, ಗಣಪತಿ ವಿಗ್ರಹಕ್ಕೂ ಆ ಒಂದು ಗರಿಕೆಯನ್ನು ಸಮರ್ಪಿಸಿ. ಇಲ್ಲ ಮನೆಯಲ್ಲಿ ಅದು ವ್ಯವಸ್ಥೆ ಇಲ್ಲ ಅಂದರೆ ಆ 28 ಗರಿಕೆಯನ್ನು ಕಿತ್ತುಬಿಟ್ಟು ಸ್ನಾನ ಮಾಡಿಕೊಂಡು ಮನೆ ಹತ್ರ ಇರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೇ ಕೂತ್ಕೊಂಡು ಒಂದು 108 ಬಾರಿ ಆ ಮಂತ್ರವನ್ನು ಜಪ ಮಾಡಿ ನೀವು ಆ ಗಣೇಶನಿಗೆ, ಆ ದೇವಸ್ಥಾನದ ಗಣೇಶನಿಗೆ ಅದನ್ನು ಸಮರ್ಪಣೆ ಮಾಡಿ. ಇಲ್ಲ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಸುಲಭವಾದ, ಇನ್ನೂ ಪವರ್ಫುಲ್ ಆದ ಈ ಗಣಪತಿಯ ಶಕ್ತಿ ಇರತಕ್ಕಂಥ ಒಂದು ಪರಿಹಾರ ಬೇಕಾ? ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ ಅದನ್ನು. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು, ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ, ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ, ಅದನ್ನು ಮಾಡೋದು ಇದೊಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ
ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ, ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ, ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕ್ಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ತೋರು ಬೆರಳಲ್ಲೂ ಹಾಕ್ಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು. ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.